ಅನ್ನೋದನ್ನ ಆ ರೀತಿಯಾಗಿ ಹೇಳ್ತಾ ಇದ್ದಾರೆ. ಇನ್ನು ಎಂಟನೆಯ ದಿಗಂಗನಾಮತಿಗೆ ವಿಭ್ರಮ ಭೀಮ ಉರೆ ದಿಕ್ಕರಂ. ಈ ದಿಗಂಗನೆಯರು ಅಂದ್ರೆ ದಿಕ್ಕು ಅನ್ನುವಂತಹ ಅಂಗನೆಯರು, 8 ದಿಕ್ಕನ್ನ ಅಂಗನೆಯರನ್ನಾಗಿ ನೋಡೋದು ನಮ್ಮ ಕಾವ್ಯ ಸಂಪ್ರದಾಯ. ಆ ದಿಶಾ ಅನ್ನೋದು ಸ್ತ್ರೀಲಿಂಗದಲ್ಲಿದೆ ಸಂಸ್ಕೃತ ಶಬ್ದ, ಹಾಗಾಗಿ ಅದನ್ನ ಅಂಗನೆ ಅನ್ನೋ ರೀತಿಯಾಗಿ ಕಲ್ಪನೆ ಮಾಡ್ತಾರೆ. ಹಾಗೆ 8 ದಿಕ್ಕುಗಳಿದೆಯಲ್ಲ, ಆ 8 ದಿಕ್ಕುಗಳ ಬಿಟ್ಟರೆ ನಮ್ಮ ಈ ವಿಶ್ವಕ್ಕೆ ಬೇರೆ ಏನಿದೆ ವಿಸ್ತಾರ? ಅದೇ ಅಲ್ವಾ ಹರವು, ಅಗಲವಾಗಿ ಹರಡ್ಕೊಂಡಿರೋದೇನೆ. ಆದ್ರೆ ಈ ವಿಸ್ತಾರ ಎಷ್ಟು ದೊಡ್ಡದಾಗಿರ್ತದೆ ಅಂತಂದ್ರೆ ಆ 8 ದಿಕ್ಕು ಅನ್ನುವಂತಹ ಆ ಹೆಣ್ಣಿನ ಮತಿಗೆ ಬುದ್ಧಿನ ಕೆಡಿಸ್ತಾ ಇರ್ತದೆ. ಇದೇನಿದು ನನಗಿಂತ ಇದು ದೊಡ್ಡದಾಗಿದೆಯಲ್ಲ, ನಂದೇ ಮಹಾ ವಿಸ್ತಾರ, ನಂದೇ ಮಹಾ ಅಗಲ, ನಾನೇ ತುಂಬಾ ದೊಡ್ಡದಾದಂತಹ ಆವರಿಸ್ಕೊಂಡಿರುವಂತದ್ದು ಅಂತ ಅನ್ಕೊಂಡಿದ್ರೆ ಇದು ನನಗಿಂತ ದೊಡ್ಡದಾಗಿದೆಯಲ್ಲ ಅನ್ನುವಂತಹ ವಿಸ್ತಾರ ಅಗಲ ಆನದ ಮರಕ್ಕೆ ಇಟ್ಟಂತೆ. ಹೀಗೆ ಇನ್ನು ನೋಡಿದ್ರೆ ನಭಸ್ಥಲಮೇ ಮುದುರ್ದು ಕಳ್ತಲೆಗೆ ಅಡಂಗೆನಿಸದು ಮಹಾವಟಂ. ನಭಸ್ಥಲಮೇ ಮುದುರ್ದು, ನಭ ಅಂದ್ರೆ ಆಕಾಶ, ಆಕಾಶನೇ ಪೂರ್ತಿಯಾಗಿ ಅದು ಮುದುರ್ಕೊಂಡಿದೆ ಅಂದ್ರೆ ಸಿಕ್ಕಾಬಿಟ್ಟು ಒಂದಿಷ್ಟು ಸಂಕೋಚ ಆಗಿ ಇಷ್ಟೇ ಆಗ್ಬಿಟ್ಟಿದೆ, ಬಟ್ಟೆ ಮುದುರುಬಿಟ್ಟು ಆಕಾಶನೇ ಇಲ್ಲ ಅಂದ್ರೆ ಸೂರ್ಯ ಎಲ್ಲಿಂದ ಬರ್ಬೇಕು? ಸೂರ್ಯನೂ ಬರ್ತಿಲ್ಲ. ಇದೆಲ್ಲ ನೋಡಿದ್ರೆ ಕಳ್ತಲೆಗೆ ಅಡಂಗೆನಿಸದು ಮಹಾವಟಂ ಅಂತ ಹೇಳಿ ಅದು ಕತ್ತಲೆಯೇ ಅಲ್ಲಿ ಹೋಗಿ ಅಡಕೊಂಡಿದೆಯೇನೋ, ಅಡಕ್ಕಾಲಿಕ್ಕೆ ಮಾಡಿರುವಂತಹ ಜಾಗ ಏನೋ ಅನ್ನುವ ಹಾಗೆ ಆ ವಟ ವೃಕ್ಷ ಸೂರ್ಯನ ಕಿರಣಕ್ಕೆ ಜಾಗ ಕೊಡುತ್ತೆ, ಗಾಳಿ ಬೀಸಲಿಕ್ಕೆ ಇಲ್ಲದೆ ಇರುವಷ್ಟು ಒತ್ತೊತ್ತಾಗಿ ಹೀಗೆ ಮಹಾಕಾಯವಾಗಿ ಆ ವಟ ವೃಕ್ಷ ಅಲ್ಲಿ ಕಾಣ್ತಂತೆ. ಹಾಗೆ ಕಂಡಾಗ ಅದನ್ನ ಅದು ದೂರದಿಂದ ನೋಡುವಂತಹ ಎತ್ತರದಿಂದ ನೋಡುವಂತಹ ಬೆಳ್ಳದ ಕಣ್ಣಿಗೆ ಮತ್ತೊಂದು ರೀತಿಯಾಗಿ ಕಾಣ್ತಾ ಇದೆ ನೋಡಿ. ಸಜಾಮಾರವನ್ ಉಚ್ಚಿ ತನ್ನಾಭುಜಂಗರುಳ್ ಚೆಲ್ಗಿಳಿಬಿಟ್ಟ ಪಾಣಿಂ ಮಹಾವಟಂ ಭೂಮವಿಲಾಸಲಿಂಗಂ ಶಾಖಾ ಶಿಫಾದಂತದೀಂ ನೆಗಳ್ಕುಂ ಜಗದಗಂ ಸೊಂಡಿಲ್ಗಳಂ ಎಸೆದು ಐರಾವತಂ ಇಳಾತಳಕ್ಕೆ ಇಳಿಪ್ಪಂತೆ ಎಸೆದಿದ್ದ ಆ ವಟ ವೃಕ್ಷದಂ ಎಸೆಗೊವುದಿಕ್ಕೊಂದು ಕೊಂಬೆಯಂ ಆತಂ. ಮತ್ತೆ ಶಂಕರಾಭರಣನ ವಾಚನ ಮಾಡಿದ್ದಾರೆ. ಅದಕ್ಕೆ ಕಾರಣ ಶರ್ವಂ ಸಟಾಭಾರ ಮೂರ್ತಿ ತನ್ನ ಭುಜಂಗಳು ಚೆಲ್ಲಡಿ ಬಿಟ್ಟ ಪಾಂಗಿಂ ಅಂತ. ಶರ್ವ ಅಂದ್ರೆ ಈಶ್ವರ, ಶಿವ, ಶಿವನ ಒಂದು ಪ್ರಸಕ್ತಿ ಬಂದಿದ್ರಿಂದ ಅಲ್ಲಿ ಶಂಕರಾಭರಣದ ರಾಗವನ್ನ ಅವರು ಅಳವಡಿಸಿಕೊಂಡಿದ್ದಾರೆ. ಹೇಗ್ ಕಾಣ್ತಾ ಇತ್ತು ಆ ಮಹಾವಟ ವೃಕ್ಷ, ಹೇಗ್ ಕಾಣ್ತಿತ್ತು ಅಂದ್ರೆ ಇನ್ನೊಂದು ಬಗೆಯಾಗಿ ವರ್ಣನೆ ಮಾಡ್ತಾರೆ. ಬಗೆ ಬಗೆಯಾಗಿ ವರ್ಣನೆ ಮಾಡೋದು ಕವಿಗಳ ಒಂದು ಶಕ್ತಿ, ಎಲ್ರಿಗೂ ಮಾಡಕ್ಕಾಗಲ್ಲ. ನಾವು ನೋಡ್ತೀವಿ, ನೋಡ್ಬಿಟ್ಟು ಆಹಾ ಓಹೋ ಅನ್ಕೊಂಡು ಬರ್ತಾ ಇರ್ತೀವಿ. ಆದ್ರೆ ಹೀಗೆ ಬಗೆ ಬಗೆಯಾಗಿ ವರ್ಣನೆ ಮಾಡ್ಬೇಕು ಅಂದ್ರೆ ಬಹಳ ಸಾಮರ್ಥ್ಯ ಬೇಕು. ಏನೆಲ್ಲ ಅವ್ರಿಗಿರೋದು ಸಂಪತ್ತು, ಶಬ್ದ ಸಂಪತ್ತು ಬೇಕಾಗುತ್ತೆ, ಕಲ್ಪನೆಯ ಒಂದು ಸಂಪತ್ತು ಬೇಕಾಗುತ್ತೆ. ಅದೆಲ್ಲ ಇಲ್ಲ ಹೋದ್ರೆ ಕಾವ್ಯ ಬರೆಯೋದಿಕ್ಕೆ ಆಗೋದಿಲ್ಲ. ಇಲ್ಲಿ ನೋಡಿ ಹೇಳ್ತಾ ಇರೋದು, ಈ ಪರಶಿವ ತನ್ನ ಜಟೆಯನ್ನ ಸಟಾಭಾರವನ್ನು ಉಚ್ಚಿ ಅದನ್ನ ಬಿಚ್ಚಿ, ಅದೇನು ಎಷ್ಟು ಚೆನ್ನಾಗಿರುತ್ತೆ, ಹೀಗೆ ಬದ್ರಪತಿವಲ್ಲ ನಾವು ಆ ರೀತಿಯಾಗಿ ಆ ಪದ ಪ್ರಯೋಗ ಕೂಡ. ಆ ಶಿವ ತನ್ನ ಜಟೆಯನ್ನ ಕಟ್ಕೊಂಡಿರುವಂತ ಜಟೆಯನ್ನ ಒಂದ್ಸತಿ ಬಿಚ್ಚಿ ಹೀಗೆ ಅನ್ಕೊಳ್ಳೋದು, ಅದು ಉಚ್ಚಿ ಬಿಚ್ಚಿ ಅಂತೀವಲ್ಲ, ಅದೆಷ್ಟು ಸುಂದರವಾದ ಒಂದು ರೇಫ, ಶಕಟ ರೇಫ ಅಲ್ಲ, ರೇಫಾಕ್ಷರವನ್ನ ಬಳಸಿ ಆ ಪರಿಣಾಮವನ್ನ ತುಂಬಾ ಚೆನ್ನಾಗಿ ತಂದಿದ್ದಾರೆ. ಹಾಗೆ ಬಿಚ್ಚಿಬಿಟ್ಟು ತನ್ನ ಭುಜಗಳ ಮೇಲೆ ಹರಡಿಕೊಂಡಿರೋ ಹಾಗೆ ಅದು ಮಹಾವಟಂ ಭೂಮ ವಿಲಾಸದಿ. ಭೂಮ ಅಂತಂದ್ರೆ ಮ್ಯಾಗ್ನಾನಿಮಸ್ ಆಗಿರೋದು ಅಂತ ಹೇಳ್ತೀವಲ್ವಾ, ಅದಕ್ಕೆ ಭೂಮ ಅಂತ ಕರೀತಾರೆ. ಆ ರೀತಿಯಾಗಿ ಅದು ವಿಲಾಸದಿಂದ ಶಾಖಾ ಶಿಫಾ ಸಂತತಿಯಂ ನೆರಳು, ಶಾಖೆಗಳು ಪ್ರಶಾಖೆಗಳು ಅಂದ್ರೆ ಕೊಂಬೆ ರೆಂಬೆ ಅಂತೆಲ್ಲ ಹೇಳ್ತೀವಲ್ವಾ, ರೆಂಬೆಯೊಳಗೂ ಚಿಕ್ಕ ಚಿಕ್ಕದಾದಂತ ಎಲೆಗಳನ್ನ ಹಿಡ್ಕೊಳ್ಳೋ ಅಂತ ಒಂದು ಸಣ್ಣ ಸಣ್ಣ
ತೊಟ್ಟು ಅಂತೀವಲ್ಲ ಆ ರೀತಿಯಾದೆಲ್ಲ ಇರುತ್ತೆ, ಅದನ್ನ ಶಿಫ ಅಂತ ಕರೀತಾರೆ. ಇದೆಲ್ಲವೂ ಒಳಗೊಂಡಂತಹ ಆ ವಟ ವೃಕ್ಷ ಹಾಗೆ ಮ್ಯಾಗ್ನಾನಿಮಸ್ ಆಗಿ ಆ ಗರುಡನ ಕಣ್ಣಿಗೆ ಕಾಣುತ್ತಂತೆ. ಅದರ ವಿಸ್ತಾರ, ಆಯತ ಅಂದ್ರೂ ವಿಸ್ತಾರ, ಅದರ ಬೃಹದಾಕಾರ, ಅದಕ್ಕಿರುವಂತಹ ಆ ಬಿಳಿಲುಗಳ ಆಕಾರ, ಇದೆಲ್ಲವನ್ನ ನೋಡಿದಾಗ ಗರುಡನಿಗೆ ಅನ್ನಿಸ್ತಂತೆ, ಓಹೋ ಇದು ಸರಿಯಾಗಿದೆ ಅಂತ. ಮತ್ತು ಒಂಥರ ಹೇಗ್ ಕಂಡಿದೆ, ಅಷ್ಟೊಂದು ಬಿಳಿಲುಗಳು ಅದೆಲ್ಲ ಇದ್ದಂತಹ ವಟ ವೃಕ್ಷ ಈ ದೆಸೆಗೂ 8 ದಿಕ್ಕಿಗೂ ಸೊಂಡಿಲುಗಳನ್ನ ಆಡಿಸ್ತಾ ಆ ಒಂದು ಐರಾವತ, ಇಂದ್ರನ ಆನೆ ಐರಾವತ ಈ ಭೂಮಿಗೆ ಇಳಿತಾ ಇದೆಯೇನೋ ಅನ್ನುವ ಹಾಗೆ ಮೇಲಿನಿಂದ ನೋಡಿದಾಗ ವಟವೃಕ್ಷ ಆ ಗರುಡನ ಕಣ್ಣಿಗೆ ಕಂಡಿದೆ. ಅಂತಹ ಒಂದು ವಟವೃಕ್ಷದ ಮಸೆದು ಒಗುತಿರ್ಕೊಂಡು ಕೊಂಬೆಯಂ ಖಗನಾಂತಂ, ಮಸೆದು ಒಗುತಿರ್ಪ ಬಹಳ ವಿಶೇಷವಾಗಿ ದಪ್ಪಕ್ಕೆ ಘೋರವಾಗಿ ಇದ್ದಂತಹ ಒಂದು ಕೊಂಬೆಯ ಮೇಲೆ ಇವನು ಇಳಿದ ಅಂತ. ಐರಾವತದ ಹೋಲಿಕೆಯನ್ನು ಚೆನ್ನಾಗಿದೆ ಇಂದ್ರನದು. ಐರಾವತಕ್ಕೆ 4 ಸೊಂಡಿಲುಗಳಿರುತ್ತೆ ಅಂತ, ಅದು ಚೌದಂತಿ, 5 ಸೊಂಡಿಲುಗಳಿರುತ್ತೆ, 4 ದಂತಗಳಿರುತ್ತೆ ಅಂತ ನಮ್ಮ ಪುರಾಣದ ಕಲ್ಪನೆ. ಹೀಗೆ ಚೌದಂತಿ ಅಂತ ಕರೀತಾರೆ ಇಂದ್ರನ ಆನೆ, 5 ಸೊಂಡಿರುತ್ತೆ ಅಂತ. ಈ ತರ ನಮ್ಮ ಶಿಲ್ಪಗಳಲ್ಲೆಲ್ಲ ಕಾಣ್ತೀವಿ ನಾವು. ನನ್ನ ದೇವಸ್ಥಾನಗಳಲ್ಲಿ ಇಂದ್ರನ ಐರಾವತವನ್ನ ಕೆತ್ತಿರ್ತಾರೆ ಕಲ್ಲಲ್ಲಿ, ಅದನ್ನ ನೋಡಿದಾಗ ನಿಮಗೆ ಗೊತ್ತಾಗುತ್ತೆ 5 ಸೊಂಡಿಲುಗಳನ್ನ ತೋರಿಸ್ತಾರೆ. ಇದೊಂದು ವಿಶೇಷವಾದಂತಹ ವಿಷಯ ಇಂದ್ರನ ಐರಾವತಕ್ಕೆ ಸಂಬಂಧಿಸಿದ್ದು. ಹಾಗೆ ವಿಶೇಷವಾಗಿ ಅದು ಕಾಣ್ತಾ ಇತ್ತು ಅಂತ ಹೇಳಿ ಅದರ ಮೇಲೆ ಅವನು ಕೂತಿದ್ದಾನೆ ಅಂತ. ಇದಕ್ಕೆ ನೋಡಿ ಮೂಲ ಮಹಾಭಾರತಕ್ಕೆ ಇವರಿಗೆ ಆಧಾರ. ಈ ಮೂಲ ಮಹಾಭಾರತದಲ್ಲಿ ಒಂದು ಶ್ಲೋಕ ಬರುತ್ತೆ, ಅದೆಲ್ಲ ನೋಡಿ ಇಲ್ಲಿಂದ ರಜತ ಸುವರ್ಣ ರಕ್ತ ಮಣಿ ಪುಷ್ಪ ನಿಚಯಮಂ ಹರಿಸಿರ್ಪ ಆ ವಚನದಿಂದ ಶುರು ಆಗಿ ಈಗ ನಾವು ಇಲ್ಲಿಗೆ ಮುಗಿಸಿದ್ವಲ್ಲ ಅಲ್ಲೇವರೆಗಿನ ಒಂದು ವರ್ಣನೆಗೆ ಅವರಿಗೆ ಮಹಾಭಾರತವೇ ಮೂಲ. ಮಧ್ಯದಲ್ಲಿ ತಾವು ತಮ್ಮ ಕಲ್ಪನೆಗಳನ್ನ ಬೆಳೆಸಿದ್ದಾರೆ. ಅದರಲ್ಲಿ ನಾವು ಹೇಳ್ತಾ ಇರೋದು ವಟವೃಕ್ಷವೇ ತಾನು ಗರುಡನಿಗೆ ಆಹ್ವಾನ ಕೊಡ್ತು ಅಂತ ಹೇಳ್ತೀವಿ. ಕಾರ್ಜನ ಈ ರಾಜಕೈಶ್ಚೈವ ಮಲೈ ವೈಡೂರ್ಯ ಶಾಕಿನಿಗೆ ಸಾಗರಾಂಬು ಪರೀಕ್ಷಿತ ಭ್ರಾಜಮಾನ್ ಮಹಾದ್ರುಮಾನ್ ಏಷ ಮಮ ಮಹಾಶಾಖ ಶತಯೋಜನ ಮಾಯತ. ಏಷ ಮಮ ಮಹಾಶಾಖ, ನನ್ನ ಈ ಶಾಖೆ ಶತಯೋಜನ ಆಯತ, ಅಷ್ಟು ದೊಡ್ಡದಾಗಿದೆ, ವಿಸ್ತಾರವಾಗಿದೆ. ಏತಾಂ ಆಸ್ಥಾಯ ಶಾಖಾಂ ತ್ವಂ ಖಾದೇಮೌ ಗಜಕಚ್ಚಮೌ, ಇದರ ಮೇಲೆ ನೀನು ಕೂತ್ಕೊಂಡು ಗಜಕಚ್ಚಮೌ ಆ ಒಂದು ಆನೆ ಮತ್ತು ಆಮೆಯನ್ನ ನೀನು ಧಾರಾಳವಾಗಿ ತಿನ್ನು ಅಂತ ಹೇಳಿ ಆ ವಟವೃಕ್ಷವೇ ಇವನಿಗೆ ಆಹ್ವಾನ ಕೊಟ್ಟು ವ್ಯಾಸ ಭಾರತ ಹೇಳುತ್ತೆ. ವ್ಯಾಸ ಭಾರತದಲ್ಲಿ ತಾನೇ ಇದು ಕತೆ. ಆ ವ್ಯಾಸ ಭಾರತದ ಕಥೆಯನ್ನೇ ಅವರು ವಿಸ್ತಾರ ಮಾಡಿ ಒಂದು ಕಾವ್ಯವನ್ನಾಗಿ ಮಾಡಿದ್ದಾರೆ. ಅಲ್ಲಿ ಹೇಳುವಂಥದ್ದು ಅದನ್ನ ಇಟ್ಕೊಂಡು ಗಜದ ಸುವರ್ಣ ರಕ್ತ ಮಣಿ ಪುಷ್ಪ ನಿಚಯಂ ಹರಿಸಿರ್ಪ ದೇವತರು ಅಂತ ಅವರು ವಚನವನ್ನ ಮಾಡ್ತಾ ಇದ್ದಾರೆ ಕವಿಗಳು. ಇಂತಹ ಇದ್ರ ಮೇಲೆ ಕೂತಿದ್ದಾರೆ. ಇಷ್ಟೆಲ್ಲ ವರ್ಣನೆ ಮಾಡಿದ್ರು ಕೂಡ ಆ ಇದು ಮುರಿದು ಹೋಗುತ್ತೆ. ಅದಕ್ಕೆ ಚೆನ್ನಾಗಿ ಹೇಳ್ತಿದ್ದಾರೆ ನೋಡಿ. ಕವಿ ಕಲ್ಪನಾಮಿತರಂ ಕವಿ ಕಲ್ಪನಾಮಿತರಂ ಎಂದು ಭವಭೂರ ಸತ್ಯಂ ಯದಗಿರ್ಪಣೆಯಂಗೋ ಅಂದೆ ಅವತೀರ್ಣ ಭಕ್ತಿ ಬಲಗಾದರಿಂ ಸಿರಿಲ್ ವಿವಿದಂತೆ ಕರ್ಮರನ ಕೊಂಬೆ ಹಿಡಿದುವೆ எனல் முறிகுதா மகாசாகி வானொடல் பிரிது பல்சிடில் மறிய பெத்த காற்றூரின் சடாளிய ராகம் ஏனிவோ ಎಲೆವದ್ರಿಯೇ ನಿನ್ನ ಓಲರಕ್ಕೆ ಎಡರುವ ಸುಳೆ ಕುಟ್ಟಿ ಚೀದುದಲ ಎಂದವ ಮಾಡಿ ಕೊನೆಗೆ ಒಂದು ಕಾರಣವನ್ನು ಹೇಳ್ತಾ ಇದ್ದಾರೆ ಅದಕ್ಕೇನು ಅಂತ ಹೇಳಿ. ನಾನು ಹೇಳಿದಾಗೆ ಅನೇಕ ಅಲಂಕಾರಗಳಿರುತ್ತೆ, ನಿಖರವಾಗಿ ಇಂಥದ್ದೇ ಹೇಳಕ್ಕಾಗದೆ ಹೋದ್ರು ಒಂದು ಸ್ಥೂಲವಾಗಿ ಕಾವ್ಯಲಿಂಗ ಅಲಂಕಾರ ಅಂತ ಇದನ್ನ ನಾವು ಕರಿಬಹುದು. ನೋಡಿ ಹೇಳ್ತಾ ಇರೋದು ತುಂಬಾ ಚೆನ್ನಾಗಿದೆ. ಅದ್ರ ಮೇಲೆ ಕೂತ್ಕೊಳ್ತಿದ್ದಾಗೆ ಕೊಂಬೆ ಮುರಿದು ಹೇಗ್ ಮುರಿತು ಅಂತ ಅವ್ರು ವಾಚನ ಮಾಡೋದು. ಅದನ್ನ ನಾನಂತೂ ವ್ಯಾಖ್ಯಾನದಲ್ಲಿ ಹೇಳಿ ತೋರ್ಸಕ್ ಆಗಲ್ಲ. ನೀವೇ ಕಲ್ಪನೆಯನ್ನ ಮಾಡ್ಕೊಳ್ಳಿ. ಹಾಗೆ ಮುರಿದಿದ್ದು ನಮ್ಗೆ ಆಶ್ಚರ್ಯ ಆಗ್ಬೋದು.
ಮಾಡ್ಬೋದು. ಇದೇನಿದು ಹೀಗೆಲ್ಲ ವರ್ಣನೆ ಮಾಡಿದ್ರು, ಸೂರ್ಯ ನಿಸೋಕ್ಕಾಗಲ್ಲ, ಗಾಳಿ ಬೀಸಕ್ಕಾಗಲ್ಲ, 8 ದಿಕ್ಕುಗಳೇ ಆ ರೀತಿಯಾಗಿ ಬೆಟ್ಟಸಂ ಬೆರಗಾಗೋ ಹಾಗೆ ಆ ಮಹಾವೃಕ್ಷ ಇತ್ತು ಅಂತ ವರ್ಣನೆ ಮಾಡಿದ ಮೇಲೆ ಅಂತಹ ಮಹಾವೃಕ್ಷ ಇವ್ರು ಕೂತ್ಕೊಂಡಿದ್ದಾಗೆ ಮುರಿದು ಹೋಯ್ತಾ ಅಂತ ಪ್ರಶ್ನೆ ಬರ್ತದೆ. ಅದಕ್ಕೆ ಎಷ್ಟು ಚೆನ್ನಾಗಿ ಕವಿಗಳು ಕಾರಣ ಹೇಳ್ತಿದ್ದಾರೆ ಅಂದ್ರೆ, ಕವಿ ಕಲ್ಪನಾ ವಿವರ ಎಂಟು ಕಾಲದೊಡೆ ಭವಘೋರ ಸತ್ಯ ಮೆರಗಿರ್ಕೊಡಿ ಎಂತೋ ಅಂತ. ಕವಿ ಏನೇನ್ ಬೇಕಾದ್ರೂ ಕಲ್ಪನೆ ಮಾಡ್ಬೋದು. ರವಿಕಾಣಕ್ ಬಂದ ಕವಿ ಕಂದ ಅಂತ ಹೇಳ್ತಾರಲ್ವಾ, ಕವಿದೇವ ಪ್ರಜಾಪತಿ, ತನಗೆ ಹೇಗೆ ತೋರುತ್ತೋ ಹಾಗೆ ಅವನು ಕಲ್ಪನೆ ಮಾಡ್ತಾನೆ ಅಂತ ಆನಂದವರ್ಧನ ಒಂದು ಮಾತನ್ನ ಹೇಳ್ತಾರೆ ತನ್ನ ಧ್ವನ್ಯಾಲೋಕದಲ್ಲಿ. ಹಾಗೆ ಇರ್ಬೇಕಾದ್ರೆ ಕವಿ ಎಷ್ಟು ಬೇಕಾದ್ರೂ ಕಲ್ಪನೆ ಮಾಡಿ ಏನೇನ್ ಬೇಕಾದ್ರೂ ನಮ್ಮ ಕಣ್ಣು ಮುಂದೆ ಚಿತ್ರಣವನ್ನ ಕೊಡ್ಬೋದು. ಆದ್ರೆ ಜಗತ್ತಿನ ಘೋರವಾದ ವಾಸ್ತವ ಅಂತ ಒಂದಿರುತ್ತಲ್ವಾ, ಸತ್ಯ ಅಂತ ಒಂದಿರುತ್ತಲ್ವಾ, ಅದು ಬಂದು ನಮ್ಮ ಮೇಲೆ ಎರಗಿದಾಗ ಅದು ಏನಾಗುತ್ತೆ, ಆ ಆಘಾತಕ್ಕೆ ನಾವು ಮೃದೇ ಹೋಗ್ತೀವಿ ಎಷ್ಟೋ ಸತಿ. ಹಾಗೆ ಎಷ್ಟೆಷ್ಟೆಲ್ಲ ಕವಿ ವಟವೃಕ್ಷವನ್ನ ವರ್ಣನೆ ಮಾಡಿದ್ರು ಕೂಡ ಪ್ರಯೋಜನ ವಿಸ್ತಾರ ಹಾಗೆ ಹೀಗೆ ಅಂತ, ಅದಕ್ಕ ಇವನ ಭಾರವನ್ನ ಜೊತೆಗೆ ಆನೆಯ ಸಮೇತ ಇದ್ದಂತೆ ಇವನ ಭಾರವನ್ನ ಕಳ್ಕೊಳಕ್ಕಾಗಲ್ಲ. ಈ ಪಕ್ಷಿ ಪದಾಘಾತದಿಂದ ಆ ಪದದ ಘಾತ ಆಗ್ತಿದ್ದಾಗೆ ಸಿಡಿಲು ಬಿದ್ದಂತಹ ಮರ ಹೇಗೆ ಚಟ ಚಟ ಚಟಿಲ್ ಅಂತ ಹೇಳಿ ಮೃದುವಾಗುತ್ತೋ ಆ ರೀತಿಯಾಗಿ ಮುರಿತಂತೆ ಅದು ಬೆಟ್ಟದೊಂದು ಸಿಡಿಲು ಬಿಡದಾಗ ಆಗೋ ರೀತಿಯಾಗಿ ಈ ಒಂದು ಚಡಾಣಿಕೆ ಇದೆಯಲ್ಲ, ಈ ಚಡೆಲ್ ಅನ್ನುವಂತ ಮಹಾ ಘೋರವಾದ ಶಬ್ದ ಭೂಲೋಕದಲ್ಲಿ ನಡೆದದ್ದು ದೇವಲೋಕದವರೆಗೂ ಕೇಳಿದೆ ಅಂದ್ರೆ ಇನ್ನು ಹೇಗೆ ಮುರಿದಿರ್ಬೋದು, ರಂಗಮ್ಮ ವಾಚನ ಮಾಡಿದ ರೀತಿಯಲ್ಲಿ ಮುರಿದಿರ್ಬೋದು ಅಂತ ನಾವು ಅನ್ಕೊಳ್ಬೋದು ಅಲ್ವಾ. ಹಾಗೆ ಮುರಿದಿದ್ದಂತಹ ಇದು ಇಂದ್ರನಿಗೂ ಕೇಳಿದೆ. ವಜ್ರಾಯುಧ ಇರುವಂತವನು ವಜ್ರಿ ಅಂತ ಇಂದ್ರನಿಗೆ ಕೇಳಿದೆ. ಇಂದ್ರ ಅಲ್ಲೇ ಅವನತ್ರ ಯಾವಾಗಲೂ ಬೃಹಸ್ಪತಿಗಳು ಮೊದಲಾದಂತ ಕೈಗಟ್ಟಗಳೆಲ್ಲ ಇದ್ದೇ ಇರ್ತಾರೆ, ಜೋಯಿಸ್ನೆಲ್ಲ ಇರ್ತಾರೆ. ಇವ್ರು ಇದೇನಿದು ಈ ರೀತಿಯಾಗಿ ಅಪಶಕುನದ ಯಾವುದೋ ಒಂದು ಶಬ್ದ ಕೇಳ್ತಾ ಇದೆಯಲ್ಲ, ರಾವಣನಿಗೆ ರಾವಣನ ಹೆಸರು ಬಂದಿದ್ದೆ ಅದಕ್ಕೋಸ್ಕರ ರಾವಯತಿ ಅಂತ ಎಲ್ಲರನ್ನೂ ಭಯಂಕರವಾಗಿ ಹೆದರಿಸ್ತಾ ಇದ್ದಂತೆ, ಅದಕ್ಕಾಗಿ ಅವನಿಗೆ ರಾವಣ ಅಂತ ಹೆಸರು ಬಂತು. ಇಂಥ ರಾಮ ನಮ್ಗೆ ಬಡಿತಾ ಇದೆಯಲ್ಲ, ಇದೇನಿದು ಅಂತ ಕೇಳಿದಾಗ ಆ ಜೋಯಿಸರು ಮುಂದೆ ಆಗೋ ಭವಿಷ್ಯವನ್ನ ಶಕುನದ ರೀತಿಯಲ್ಲಿ ಹೇಳ್ತಾ ಇದ್ದಾರೆ. ನಿನ್ನ ಓಲಗಕ್ಕೆ ಎಡರು ವಸುರ ಹುಟ್ಟಿ ಚೀರ್ದಿದ್ದುದಲ್ಲ, ನಿನ್ನ ರಾಜ್ಯಭಾರಕ್ಕೆ ಓಲಗ ಅಂದ್ರೆ ಅವನ ಆಸ್ಥಾನ ರಾಜ ಆಗಿದ್ರೆ ಆಸ್ಥಾನದಲ್ಲಿ ಓಲಗವನ್ನ ಕೊಡೋದಕ್ಕೆ ಸಾಧ್ಯ. ನಿನ್ನ ಪ್ರಭುತ್ವಕ್ಕೆ, ನಿನ್ನ ಅಧಿಕಾರಕ್ಕೆ ಯಾರೋ ಒಬ್ಬ ತೊಡರ್ಗಾರ ಹಾಕೋದಕ್ಕೆ ಒಂದು ಮಗು ಹುಟ್ಟಿ ಅದು ಹುಟ್ಟಿದ ತಕ್ಷಣನೇ ಅಳ್ತಾ ಇದೆ ಕೇಳು ಅಂತ ಹೇಳಿದ್ರು. ಜೋಯಿಸರು ಹೀಗೆ ಭವಿಷ್ಯವನ್ನ ಹೇಳಿದ್ರು ಅಂತ ಹೇಳಿ ಇಲ್ಲಿ ಬಹಳ ಚಂದವಾದಂತ ಒಂದು ಕಲ್ಪನೆಯನ್ನ ಮಾಡಿದ್ದಾರೆ. ಮುಂದೆ ಆ ಮರ ಮುರಿದಾಗ ಏನೇನಾಯ್ತು ಹೇಳ್ತಾ ಇದ್ದಾರೆ. பக்கிகள் சிம்மிதுவோ மாங்கம்மல் என சுப்பன்னா வர்ணபலம் ஏன் சம்மதம் எனிசத பதாலைக்கு ஜெம்மிதமோ சம்மதம் ಚಿಮ್ಮಿದವು ಪಕ್ಷಿಗಳು, ಅಲ್ಲಿದ್ದಂತಹ ಹಕ್ಕಿ ಪಕ್ಷಿಗಳೆಲ್ಲ ಕೂಡ ಹಾರ್ಬಿಟ್ಟು ಎಲ್ಲ ಒಂದು ಸತಿ ಅವು ಅಪಾಯ ಗೊತ್ತಾಗ್ತಿದ್ದಾಗೆ ಮೇಲಕ್ಕೆ ಹಾರ್ಬಿಡುತ್ತೆ. ಅವಿಗೆ ಅದು ಭಗವಂತ ಕೊಟ್ಟಿರುವಂತ ವಿಶೇಷವಾದ ಶಕ್ತಿ, ಅವು ಹಾರ್ಬಿಟ್ಟು. ಈಗ ಇವರಿಗೂ ಗೊತ್ತಾಯ್ತು, ಅವ್ರು ಕೂತ್ಕೊಳ್ತಿದ್ದಾಗೆ ಮರ ಮುರಿದೋಗಿದೆ, ಮುರಿತಿದ್ದಾಗೆ ಬೆರಳಿಗೆ ಗೊತ್ತಾಗಿದೆ. ಸಾಕು ನಾ ತಪ್ಪಿಸ್ಕೊಂಡು ಮುರಿದ್ರೆ ಮತ್ತೆ ಕೆಳಕ್ಕೆ ಕೊಟ್ಟಾಗುತ್ತಲ್ಲ, ಅದಕ್ಕೆ ಮೇಲಕ್ಕೆ ಹಾರೋಣ, ಬೇರೆ ಇನ್ನೊಂದ್ ಕಡೆ ನೋಡೋಣ ಅಂತ ಹೇಳಿ ಅವರು ಹಾರೋಣ ಬಾಲ್ಗೆ ಅಮ್ಮಲೆ ಮೇಲಕ್ಕೆ ಹಾರೋಣ ಅಂತ ಯೋಚನೆ ಮಾಡಿದ್ರೆ ಸುಪರ್ಣನ ಪರಿಣಬಲ ಮಿಲಿಯುತ್ತೆ. ನೋಡಿ ಯಮಕಾಲಂಕಾರ ಸುಪರ್ಣನ ಪರಿಣಬಲ, ಸುಪರ್ಣನ ಪರಿಣಬಲ, ಸುಪರ್ಣ ಅಂತ ಅವನ ಹೆಸರು. ಅದು ಕೂಡ ಒಂದು ಕಥೆ ಇದೆ, ಹೇಳ್ತೀನಿ. ಸುಪರ್ಣನ ಪರಿಣಬಲ ಇಳಿದು ಬಿಡುತ್ತೆ, ಅಂದ್ರೆ ಅವನಿಗೆ ಶಕ್ತಿ ಕಡಿಮೆ ಆಗ್ಬಿಟ್ಟಿದೆ, ಅವನ ರೆಕ್ಕೆಯ ಶಕ್ತಿ ಕಡಿಮೆ ಆಗಿದೆ. ಇದೇನಿದು ಇದ್ದಕ್ಕಿದ್ದಾಗೆ
ಶಕ್ತಿ ಕಡಿಮೆ ಆಗಿದೆಯಲ್ಲ, ಇಷ್ಟೊತ್ತು ಅವೆರಡನ್ನೂ ಇಟ್ಕೊಂಡು ನಾನು ಹಾಗೆ ಹಾಕ್ತಾ ಇದ್ದೆ ಅಂತ ನನಗೆ ಯಾಕೆ ಕಡಿಮೆ ಆಯ್ತು ಅಂತ ಹೇಳಿ ಯೋಚನೆ ಮಾಡ್ತಾನಂತೆ. ಸಮ್ಮತ ಮೆನಿಸದ ಕಾರ್ಯ ಎರಡು ತರ ಅದನ್ನ ಬಿಡಿಸ್ಬೋದು. ಸಮ್ಮತ ಮೆನಿಸದ ಅಕಾರ್ಯ ಎರಡು ತರ ಬಿಡಿಸ್ಬೋದು. ಅವ್ರು ಅಕಾರ್ಯ ಬಿಡಿಸಿ ಮಾಡಿದ್ದಾರೆ. ನಮ್ಗೆ ಯಾರು ಅಂದ್ರೆ ಒಪ್ಪಿಗೆ ಆಗದೆ ಇರುವಂತ, ಅಂದ್ರೆ ಅಧರ್ಮ ಅನ್ನೋ ರೀತಿಯಾದಂತಹ ಕೆಲಸ ಏನಾದ್ರು ಆಗೋಯ್ತಾರ ನೀಗ ಆತರ, ಅಥವಾ ಯಾರು ಒಪ್ಪದೇ ಇರುವಂತಹ ಕೆಟ್ಟ ಕೆಲಸ ಏನಾರ ಆಗೋಯ್ತಾ, ಎರಡು ತರ ಬಿಡಿಸಕ್ ಬರುತ್ತೆ. ಮಾಡ್ಬೋದು ಆಗೋಯ್ತಾ ಅಂತ ಹೇಳಿ ಅವನೇನ್ ಮಾಡ್ತಾನೆ, ಯಾಕೆ ಹೀಗಾಯ್ತು ಅಂತ ಹೇಳಿ ಕೆಳಗಿರುವಂತಹ ಒಂದು ಕೆಳಗಡೆ ಬಿದ್ದು ಹೋಗ್ತಾ ಇತ್ತು ಒಂದು ಕೊಂಬೆ, ಅದು ಬಿದ್ದು ಹೋಯ್ತು. ನಾನ್ ಕೂತ್ಕೊಳ್ಳೋಕ್ಕಾಗಲ್ಲ, ನಾನು ಮೇಲೆ ಕಾರಣ ಅಂತ ಯೋಚನೆ ಮಾಡಿದಾಗ ಅವನಿಗೆ ಬಲವೇ ಇಲ್ಲ. ಇದಕ್ಕೆ ಮೇಲೆ ಭಾಗಕ್ಕೆ ತಾನು ತಪ್ಪಿಸ್ಕೊಂಡು ಹೋಗೋಣ ಅಂತಂದ್ರೆ ಬಲವೇ ಇಲ್ಲ. ಇದೇನಿದು ಹೀಗಾಗ್ತಿದೆಯಲ್ಲ, ಓಹೋ ಏನೋ ತಪ್ಪು ನಡೆದಿದೆ, ಈ ಕೊಂಬೆ ಮುರಿದೋಗಿದೆಯಲ್ಲ, ಅದರಲ್ಲೇ ಏನೋ ಇರ್ಬೇಕು ಗುಟ್ಟು, ತಪ್ಪಾದಂತ ಕೆಲಸಕ್ಕೆ ಅಲ್ಲೇ ಏನೋ ಬೀಜ ಇರ್ಬೇಕು ಉಟ್ಕೊಂಡು ಅದನ್ನ ನೋಡೋಣ ಅಂತ ಆ ಕೊಂಬೆ ಕೆಳಗಡೆ ಬೀಳ್ತಿತ್ತಲ್ಲ ಅದರ ಹತ್ರಕ್ಕೆ ಬಂದಿರಂತೆ. ಬಂದ್ ಏನ್ ಮಾಡ್ತಾನೆ ನೋಡಿ, ಕೊಂಬೆಯ ನೆಚ್ಚಿಕೊಂಡನ್ ಅಗವರ್ಜಿತ ಚಿತ್ತದ ಮೈಲತೆಯನ್ನು